ಕೆಲಸ ಮಾಡಿರೋದು ನಿಮ್ಗೆಲ್ಲ ಗೊತ್ತಿರೋದ್ರಿಂದ ಅವ್ರ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಅಲ್ವಾ? ಹೌದು, ಹೃದಯವಂತ ಹೃದಯವಂತ. ತುಂಬಾ ಯಾರಿಗೇ ಆಗ್ಲಿ, ಒಂದು ಮಾತ್ರೆಗಾಗ್ಲಿ, ಇದಕ್ಕೆ ಆಗ್ಲಿ, ಮನೆ ಹತ್ರ ಹೋದ್ರೆ ಮಾತ್ರೆ ಕೊಡಿಸಿ ಅವ್ರ ಹೊಟ್ಟೆ ತುಂಬಾ ಊಟ ಕೊಟ್ಟು ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳೋಣ ಅಂತಿದ್ದೆ ನಿಮ್ಮನ್ನ. ಏನು ಅಂತಂದ್ರೆ, ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಸಮಾಜದವ್ರನ್ನು ಕೂಡ ಒಟ್ಟುಗೂಡಿಸಿ ಅವ್ರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸಲಾರದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ಗೊತ್ತಿರೋ ಸತ್ಯ, ಅದು ಗೊತ್ತಿರೋ ಸತ್ಯನೇ. ಎಲ್ಲ ಸಮಾಜ MLA-ಗಳಲ್ಲಿ ಈ ವಿಧಾನಸೌಧ ಇಡೀ MLA-ಗಳಲ್ಲಿ ಗೋಪಾಲಣ್ಣನಂತವರು ಅಪರೂಪ ಸಿಗೋದು ಕಷ್ಟ. ಈಗ GBA ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಚುನಾವಣೆ. ಈ ಚುನಾವಣೆಗೆ 12 ಜನ ಸ್ಪರ್ಧಿಗಳು ನಿಲ್ಲಿಸ್ತಾರೆ. ಅವ್ರು ನಿಲ್ಲಿಸಿದಾಗ ಯಾರೇ ಕ್ಯಾಂಡಿಡೇಟ್ ಆಗ್ಲಿ ಅವ್ರಿಗೆಲ್ಲ ನೀವು ಓಟ್ ಹಾಕೋದಕ್ಕೆ ತಯಾರಿದ್ದೀರಲ್ವಾ? ಕೈಲಿ ತೋರಿಸಿ ಇಂಥವ್ರಿಗೆ ಓಟ್ ಹಾಕಂದ್ರೆ ಅಂಥವ್ರಿಗೆ ಓಟ್ ಹಾಕಕ್ಕೆ ಜನ ಮುಂದೆ ನಿಂತಿದ್ದಾರೆ. ಹೌದಾ? ಪರವಾಗಿಲ್ಲ, ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ಗೋಪಾಲಣ್ಣ ಸಾಹಸವಾದ ಕೆಲಸ ಮಾಡಿರೋದ್ರಿಂದ ನೀವೆಲ್ಲ ಇಷ್ಟೊಂದು ಪ್ರೀತಿ ಅಲ್ಲ? ಇವತ್ತು ಒಂದು ಮೂಲೆಯಲ್ಲಿ ಒಂದು ಸಂದಿಲಿ ಕೊಳಾಯಿ ನೀರಾಗ್ಲಿ, ಬೋರ್ ನೀರಾಗ್ಲಿ, ಯಾವುದೇ ನೀರು ಕೊರತೆ ಇಲ್ಲ. ಸಣ್ಣಕ್ಕಿ ಬೈಲಲ್ಲಿ ಒಬ್ರು ನೀರು ಹತ್ಕೊಂಡು ಹೋಗಕ್ಕಾಗ್ತಾ ಇರ್ಲಿಲ್ಲ. ಇವತ್ತೊಂದು ದಿವಸದಲ್ಲಿ ಓಡೋಗ್ಬೋದು. ಆ ತರ ಮೆಟ್ಲು ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ನೀರು ಕೊರತೆ ಇಲ್ಲ. ಗೋರಿಗಳನ್ನ ಮುಚ್ಚಿ ಅದ್ರ ಮೇಲೆ ಓಡಾಡಕ್ಕೆ ಜಾಗ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಕೇಳೋಣ. ಈಗ ನಮ್ಮ ಈ ಕಮಲಾನಗರ ಶಕ್ತಿ ಗಣಪತಿ ನಗರ ಇತ್ತಲ್ಲ, ಅದನ್ನ 2 ಭಾಗ ಮಾಡ್ಬಿಟ್ಟಿದ್ದಾರೆ. ಒಂದು ಕಮಲಾನಗರ ಮತ್ತು ಶಕ್ತಿ ಗಣಪತಿ ನಗರ ಅಂತ. ಈಗ ಕಮಲಾನಗರಕ್ಕೆ ನಮ್ಮ ಶ್ರೀನಿವಾಸ್ ಅವರು ಮೊದಲೇ BBMP ಇದಾಗಿದ್ರಲ್ಲಪ್ಪ, ಕಾರ್ಪೊರೇಟರ್ ಅವರು ಬಿಸ್ನೆಸ್. ಈಗ ಅವರು ವ್ಯಕ್ತಿಗಳಿಗೆ ಸಿಟ್ಟು ಕೊಟ್ಟಿರ್ತಾವೆಲ್ಲ, ಏನು ಹೇಳ್ತೀರಾ? ಶ್ರೀನಾಥ್ನವರು ರಾತ್ರಿ 12 ಗಂಟೆ ಆದ್ರೂ ಫೋನ್ ಎತ್ತಾರೆ, ಜನ ಸ್ಪಂದಿಸ್ತಾರೆ. ಇವ್ರು ಸ್ಪಂದಿಸಾದ್ಮೇಲೆ ಗೋಪಾಲಣ್ಣಂಗೆ ಇಂಥವ್ರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ರೆ ಸಾಕು, ಗೋಪಾಲಣ್ಣನೇ ಅಲ್ಲಿಗೆ ಬರ್ತಾರೆ. ಯಾರಿಗೆ? ಶ್ರೀನಣ್ಣವ್ರು ಹೇಳಿದ್ರೆ ಗೋಪಾಲಣ್ಣವ್ರು ಆ ಜಾಗಕ್ಕೆ 10 ನಿಮಿಷದಲ್ಲಿ ಬರ್ತಾರೆ. ಅಲ್ಲ, ನೀನು ಹೇಳಿದ್ದು ನಾನು ಕೇಳಿದೆ. ಸಾಕಷ್ಟು ಜನ ಕಡೆ ನಾನು ಹೋದೆ. ಶ್ರೀನಣ್ಣವರು ಇವತ್ತು ಗೋಪಾಲಯ್ಯವರು ಹೇಳಿದ ತಕ್ಷಣ ಏನೇನು ಕೆಲಸ ಆಗಬೇಕು ಕರ್ನಾಟಕದ ಎಲ್ಲವನ್ನೂ ಮಾಡ್ತಾರೆ. ಕೊಳಾಯಿ ನೀರಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು, ಮನೆ ಗಲಾಟೆಗಳಾಗಿರ್ಬೋದು, ಎಷ್ಟೋ ಜನ ಹೊಡೆದಾಟಗಳಿರ್ಬೋದು, ಅಂಗಡಿ ಮುಗ್ಗಟ್ಟುಗಳಿಗಿರೋ ತೊಂದರೆ ಆದಾಗ ಇವೆಲ್ಲ ನೋಡ್ತಾರೆ ಅಂತೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ಜನ ಮಾಡ್ತಾ ಇರೋದ್ರಿಂದ ಶ್ರೀನಪ್ಪರ ಕೊಟ್ಟರೆ ಸಾಕಷ್ಟು ಜನ ಅವ್ರಿಗೆ ಬೆಂಬಲಿಸ್ತಾರೆ ಅಂತ ನಿಮ್ಮ ಗ್ಯಾರಂಟಿ ಗೆಲ್ತಾರೆ. ಒಳ್ಳೆ ಬಹುಮತದಿಂದ ಗೆಲ್ತಾರೆ. ಒಳ್ಳೆ ವ್ಯಕ್ತಿ. ರಾತ್ರಿ 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಶ್ರೀನಣ್ಣ ಅಂತ ಫೋನ್ ಮಾಡೋದು ವ್ಯಕ್ತಿ, ಮುಂದೆ ಬರೋ ವ್ಯಕ್ತಿ ನಮ್ಮ ಶ್ರೀನಪ್ಪ. ನೋಡಿ, ಇವೆಲ್ಲ ನೋಡ್ತಾ ಇದ್ದು ಏನು ಅನ್ಸುತ್ತೆ? ಇದೆಲ್ಲ ಯಾರು ಡೆವಲಪ್ಮೆಂಟ್? ಇದೆಲ್ಲ ಗೋಪಾಲಣ್ಣವ್ರೇನೆ. ಗೋಪಾಲಣ್ಣವರು ಎಲ್ಲೇ 4 ಬಾರಿ ಅವ್ರು ಗೆದ್ದಿರೋರು. ನಿಮ್ದು ಅದೇನಪ್ಪ? ನಿಮ್ದು ಗೋಪಾಲಣ್ಣ. ಈಗ ನಮ್ಗೇನಾರ ನಮ್ಮ ಉಷ್ಣವತಿ ಇವ್ರು ಕೊಟ್ರೆ ನಮ್ಮ ಇವ್ರಿಗೆ ನಮ್ಮ ಶ್ರೀನಿವಾಸ್ ಅವ್ರಿಗೆ ನಾವೆಲ್ಲರೂ ಬೆಂಬಲಿಸ್ತಿರೋದು ಚೆನ್ನಾಗಿ. ಯಾಕೆಂದ್ರೆ ಸಾಕಷ್ಟು ಕೆಲಸ ಮಾಡ್ತಾವ್ರೆ ಶ್ರೀನಣ್ಣವರು. ಪರವಾಗಿಲ್ಲ ಕನಕ, ನೀವೆಲ್ಲ ಅವ್ರ ಮೇಲೆ ಬಹಳ ಅಪಾರವಾದ ನೋಡೋ. ಈ ವ್ಯಾಪಾರ ಮಾಡೋದಕ್ಕೆಲ್ಲ ಅವಕಾಶ ಮಾಡ್ಕೊಂಡ್ರೆ ನೋಡಿ. ಎಲ್ಲ ಎಷ್ಟು ನಗರ ಅಂದ್ರೆ ಒಂದು ವಲಸೆ ಪ್ರದೇಶ ಅನ್ನುವಂಗೆ ಭಾವನೆ ಎಲ್ಲ ಕಡೆ ಇತ್ತು. ಮಾದರಿ ಕ್ಷೇತ್ರ ಇಡೀ ಬೆಂಗಳೂರಿಗೆ ನಂಬರ್ 1 ಕಮಲಾನಗರ ಅಂದ್ರೆ ಒಂದು ಮಾದರಿಯಾಗಿ ಒಂದು ಡೆವಲಪ್ ಮಾಡಿರುವಂತದ್ದು ಅದು ಗೋಪಾಲಯ್ಯನವರು ಸರ್. ಅದು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದು ಸಪೋರ್ಟ್ ಆಗಿ ಶ್ರೀನಣ್ಣ ಅವರು ನಿಂತ್ಕೊಂಡು ಕಮಲಾನಗರ ಅಭಿವೃದ್ಧಿ ಪಡಿಸಿದ್ದಾರೆ. ನನಗೆ ತುಂಬಾ ಸಂತೋಷ. 2026ರಲ್ಲಿ ಕಮಲಾನಗರ ಫುಲ್ ಅಭಿವೃದ್ಧಿ ಆಗಿದೆ. ಮಾರ್ಕೆಟ್ ಆಗ್ಬೋದು, ಪ್ರತಿಯೊಂದು ಸಾಮಾನು ಆಗ್ಬೋದು, ಅಂಗಡಿ ಮುಗ್ಗಟ್ಟು ಆಗ್ಬೋದು, ಚರಂಡಿ ವ್ಯವಸ್ಥೆ ಆಗ್ಬೋದು, ನೀರು ಕೊಳಾಯಿ ಆಗ್ಬೋದು, ಯಾವುದೇ ತೊಂದರೆ ಇಲ್ದಂಗೆ ಕಮಲಾನಗರನ ಅವರು ತಮ್ಮ ಮನೆ ತರ ನೋಡ್ಕೊಂಡಿದ್ದಾರೆ. ಅದು ನನಗೆ ಖುಷಿ ಇದೆ ಸರ್. ಯಾಕೆ ಅಂತಂದ್ರೆ ಗೋಪಾಲ್ ಅವ್ರ ಕೆಲಸಗಳೆಲ್ಲ ಸಿರ್ಸಾ ವಹಿಸಿ ಮಾಡ್ತಾ ಇದ್ದಾರೆ. ಗೋಪಾಲ್ ಅವರು ಇವರು ಯಾರು ಶ್ರೀನಿವಾಸ್ ಅವರು. ಅದಕ್ಕೋಸ್ಕರ ಶ್ರೀನಿವಾಸ್ ಅವ್ರಿಗೆ ಇವರು ಇಷ್ಟೊಂದು ಸಿಕ್ಕಿದ್ದಾರೆ. ಯಾವ ಕಮಲಾನಗರಕ್ಕೆ 100% ಅವರು 100% ಯಾವುದೇ ಡೌಟ್ ಇಲ್ಲ. 100% ಗೋಪಾಲಣ್ಣ ಇರೋವರೆಗೂ ಕಮಲಾನಗರ ಅವರ ಒಂದು ಆಡಳಿತಲ್ಲೇ ನಡೀಲಿ ಅಂತ ನಾವೆಲ್ಲ ಜನತೆ ಖಂಡಿತ ನಿಮ್ಮ ಮಾತು ಬಹಳ ಇದು ಮಾಡ್ತೀನಿ. ಬಿಮ್ಮನ್ಸೇರಿಗೆ ಇಲ್ಲಿಂದ ಮಲೇಶ್ವರಂಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಮಲೇಶ್ವರಂ ಹೋದ್ರು ಸೀಟ್ ಇಲ್ಲ, ಏನಿಲ್ಲ, ವಸತಿ ಇಲ್ಲ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ನೀರು ಹೇಗೆ ಮಾಡ್ತಾ ಇದೆಯಪ್ಪ? ಎಲ್ಲರಿಗೆ ಸೌಕರ್ಯ ಎಲ್ಲರಿಗೆ ಚೆನ್ನಾಗಿ ನೀರು ಬಿಡ್ತಾ ಇದೀವಿ. ಗೋಪಾಲಣ್ಣವರು ಎಲ್ಲಿ ಕಮ್ಮಿ ಮಾಡಿಲ್ಲ. ಇಲ್ಲಂತಲ್ಲ, ಕಮಲಾನಗರ ಅಂತಲ್ಲ, ಮಹಾಲಕ್ಷ್ಮಿ ಲೇಔಟ್ ಯಾವ ಕಡೆ ಆದ್ರೂ ತೊಂದರೆ ಇಲ್ಲದಂಗೆ ಅವ್ರು ನೋಡ್ಕೊತಾವ್ರೆ. ಈಗ ಎಲ್ಲೇ ಒಂದ್ ಕಡೆ ಹುಡುಗರಾಗ್ಲಿ ಪರಿಚೂರು ಬಿಡ್ತಾರೆ. ಶ್ರೀನಣ್ಣವರು ಅಷ್ಟೇ. ಇಂತ ನಿಮ್ಗೆ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ನೋಡಿ ನಿಂತ್ಕೊಂಡಿರ್ತಾರೆ. ಯಾವುದೇ ಸ್ಥಳ ಆಗಲಿ ಇಂಥ ಸ್ಥಳದಲ್ಲಿ ಯಾವುದು ಏನಿಲ್ಲ ಅನ್ನೋಂಗಿಲ್ಲ. ಎಲ್ಲ ಕಡೆನವರು ಒಳ್ಳೇದೇ ಮಾಡ್ತಾವ್ರೆ. ನಾನು ಒಬ್ಬ ಈ ವಾಟರ್ ಮ್ಯಾನ್ ಆಗಿಬಿಟ್ಟು ಯಾವ ಏರಿಯಾದಲ್ಲಿ ತೊಂದರೆ ಇಲ್ಲ, ಎಲ್ಲ ಕಡೆ ನೀರು ಸೌಲಭ್ಯ ಎಲ್ಲ
ಇರ್ತಾರೆ. ಯಾಕಂದ್ರೆ ಅವ್ರು ಕೆಲಸಗಳು ಮಾಡ್ಕೊಂತ ಬಂದಿದ್ದಾರೆ. ಇವತ್ತಂತಲ್ಲ ಅವ್ರು ಹಳೆ ವ್ಯಕ್ತಿಗಳು, ಅವ್ರು ಯಾವ್ದು ಕೈ ಕಳ್ಕೊಳಲ್ಲ. ಯಾವ್ದಕ್ಕಂದ್ರೆ ಆಲ್ರೆಡಿ ಅವ್ರು ಎಲ್ಲರಿಗೂ ಕೆಲಸ ಮಾಡಿರೋದು ಗೊತ್ತು. ಕೆಲವು ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಅವ್ರು ಕೆಲಸ ಮಾಡ್ತಾರ ಅನ್ನೋದು. ಯಾವ್ದು ತೊಂದರೆ ಇಲ್ಲದಂಗೆ ಆರಾಮಾಗಿ ಬರ್ತಾರೆ ಅವರು. ಕ್ಷೇತ್ರಕ್ಕಿಂತ ಮಾದರಿ MLA ಅವರು ಇಲ್ಲಿ ಇಡೀ ಈ ಕ್ಷೇತ್ರದಲ್ಲಿ ಮಾಡಿದಾಗ ಎಲ್ಲಾ MLAಗಳು ಮಾಡ್ಬಿಟ್ರೆ ಕರ್ನಾಟಕ ಎಲ್ಲ ಹೋಗುತ್ತೆ. ಯಾವ ತರ ಸ್ಪಾನ್ಸರ್ ಆಗ್ಲಿ, ಯಾವ ತರ ಕೆಲಸ ಮಾಡೋದಾಗ್ಲಿ, ಯಾವ ತರ ಏನೇ ಒಂದು ಕಾಮಗಾರಿ ಕೆಲಸ ಮಾಡೋದಾಗ್ಲಿ ಖುದ್ದು ನಿಂತು ವಿಚಾರಣೆಗಳು ಮಾಡ್ತಾರಲ್ಲ, ಅವ್ರ ತರ MLA ಇಡೀ ಪ್ರಪಂಚ. ಈಗ ಒಂದ್ ಕೇಳ್ತೇನಪ್ಪ, ಆಡು ಮುಟ್ಟದ ಗಿಡವಿಲ್ಲ, ಗೋಪಾಲನವ್ರು ಮಾಡಿದಾರು ಕೆಲಸ ಇಲ್ಲ ಅಂತ ಸರಿನಾ? ಖಂಡಿತವಾಗೂ ಮಾಡಿದಾರ ಕೆಲಸನೇ ಇಲ್ವಲ್ಲ. ವಿದ್ಯಾರ್ಥಿ ನೀವೆಲ್ಲ ಇಷ್ಟೊಂದು ಇಟ್ಕೊಂಡಿರಿ. ಈಗ ಸೀನಪ್ಪವ್ರಿಗೆ ಏನಾರ ಈಗ ಕಮಲಾನಗರದಿಂದ ಕೊಟ್ರೆ, ಜಾಗ ಕೊಟ್ರೆ ಅವ್ರಿಗೆಲ್ಲ ನಾವೆಲ್ಲರೂ ಕೂಡ ನೀವೆಲ್ಲ ಸಪೋರ್ಟ್ ಖಂಡಿತವಾಗೂ. ಏಕೆ ಗೋಪಾಲನ ಬಲಪಡಿಸ್ಬೇಕು, ಯಾರೇ ಕ್ಯಾಂಡಿಡೇಟ್ ಆಗ್ಲಿ ಗೋಪಾಲನಕ್ಕೆ ಬಲಪಡಿಸ್ಬೇಕಾದ್ರೆ ಸೀನಣ್ಣ ನಾವು ಗೆಲ್ಸ್ಲೇಬೇಕು. ನಾವು ಹೊರಗಡೆ ಇರೋದಕ್ಕಿಂತ ಒಳಗಡೆ ಇರಬೇಕಲ್ಲ. ನಮ್ಗೆ ಕಮಲಾನಗರ ಹೇಗಿದ್ದೆ ನಗರ ಈಗ ಹೇಗಾಯ್ತು? ಅದು ಹಳೆ ಕಮಲಾನಗರನೇ ಬೇರೆ, ಗೋಪಾಲಣ್ಣ ಬಂದಿರೋ ಕಮಲಾನಗರನೇ ಬೇರೆ. ವೆರಿ ಗುಡ್, ವೆರಿ ಗುಡ್. ಬಹಳ ಸಾಧಾರಣ ಮತ್ತು ಶಕ್ತಿ ಗಣಪತಿ ನಗರ ಇತ್ತಲ್ಲ, ಅದನ್ನ 2 ಭಾಗ ಮಾಡಿದ್ದಾರೆ. ಯಾರು? GBAನವರು. ಒಂದು ಕಮಲಾನಗರ ಅಂತ, ಒಂದು ಶಕ್ತಿ ಗಣಪತಿ ನಗರ ಅಂತ ಮಾಡಿದ್ದಾರೆ. ಇಲ್ಲಿ ಶಕ್ತಿ ಗಣಪತಿ ನಗರಕ್ಕೆ ಗೋಪಾಲಣ್ಣವ್ರು ಯಾರೇನು ನಿಲ್ಲಿಸ್ಲಿ ಅದಕ್ಕೂ ನಾವು ಸಿದ್ಧ. ಇಲ್ಲಿ ಕಮಲಾನಗರ ವಾರ್ಡ್ಗೆ ನಮ್ಮ ಶ್ರೀನಿವಾಸ್ ಅವರು ನಿಲ್ಲಿಸಿದ್ರು ಸಿದ್ಧ ನಾವೆಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಗೋಪಾಲಣ್ಣ ಅವ್ರ ಮುಂದೆ ನಿಂತ್ಕೊಂಡು ಯಾವುದೇ ಕ್ಯಾಂಡಿಡೇಟ್ ಹಾಕಿ ತೋರಿಸಿದ್ರು ಅವ್ರಿಗೆ ವೋಟ್ ಹಾಕೋದು. ಯಾಕೆಂದ್ರೆ ಗೋಪಾಲಣ್ಣನವರು ನಮ್ಮ ಅವ್ರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಇಲ್ದಂಗೆ ಮಾಡಿದ್ದಾರೆ. ಬಡವರು ಸಾಹುಕಾರರು ಅಂತೇನಿಲ್ಲ, ಎಲ್ರಿಗೂ ಒಂದೇ ತರ ಸಮನಾಗಿ ಅವ್ರಿಗೆ ಈ ಮೂಲಭೂತ ಸೌಕರ್ಯ ಎಲ್ಲೆಲ್ಲಿ ಕೊರತೆ ಎಲ್ಲ ಸರಿ ಮಾಡಿದ್ದಾರೆ. ಅಂಥ ವ್ಯಕ್ತಿ ನಮಗೆ ನಮ್ಮ ಕರ್ನಾಟಕದಲ್ಲಿ ಅಂಥ ಮುಖ್ಯ MLA ಸಿಗೋದು ಯಾರು ನಮಗೆ ಸಿಕ್ಕಿರೋ ನಮಗೆ ಅದೃಷ್ಟ ಅಲ್ಲ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಅವ್ರಿಗೋಸ್ಕರ ಯಾವುದೇ ಕ್ಯಾಂಡಿಡೇಟ್ ನಿಲ್ಸಿದ್ರು ಯಾರು ಬೀದಿರೋರು ಕರ್ಕೊಂಡ್ಬಂದಿದ್ರು ನಾವು ಓಟ್ ಹಾಕಕ್ಕೆ ನಾವು ರೆಡಿ ಇದ್ದೀವಿ. ಒಂದು ನಿಮಿಷ ಆಯ್ತಣ್ಣ, ಬಹಳ ಧನ್ಯವಾದ. ಈಗ ಮಹಾಲಕ್ಷ್ಮಿ ಲೇಔಟಲ್ಲಿ 12 ಭಾಗ ಮಾಡಿದ್ದಾರೆ ಕಾರ್ಪೊರೇಟರ್ ವಾರ್ಡ್ಗಳನ್ನ. ಇಲ್ಲಿ ನಮ್ಮ ಸೀನಪ್ಪರು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರು ಯಾವುದು ಕಮಲಾನಗರ ವಾರ್ಡ್ಗೆ. ನಿಮ್ಮ ಅಭಿಪ್ರಾಯ ಏನು? ಅವರಿಗೆ ಕೊಟ್ಟರೆ ಬಿಜೆಪಿ ಅಲ್ಲ, ಯಾರೇ ನಿಲ್ಲಿಸ್ಲಿ ನೀವು ಸ್ಪರ್ಧೆ ಮಾಡೋ ಸಿದ್ಧ, ನೀವು ಓಟ್ ಹಾಕೋ ಸಿದ್ಧ. ಭಾಳ ಸಂತೋಷ ಆಯ್ತು ಅಮ್ಮ, ದೇವ್ರು ಒಳ್ಳೇದು ಮಾಡಲಿ, ನೀವು ವ್ಯಾಪಾರ ಹೀಗೆ ನಡೀಲಿ. ಸರಿಯಪ್ಪ. ಮುಖ್ಯವಾಗಿ ನಾವು ಗೋಪಾಲಣ್ಣವ್ರನ್ನ, ನಮ್ಮ MLA ಗೋಪಾಲಣ್ಣವ್ರನ್ನ ಮುಂದಿಟ್ಕೊಂಡೇ ಯಾವುದೇ ಎಲೆಕ್ಷನ್ ಬಂದರೂ ನಾವು ಅವ್ರ ಜೊತೆಗೆ ಇದ್ದುಕೊಂಡೇ ಹೋಗೋದು. ನಮಗೆ ಗೋಪಾಲಣ್ಣವರ ಸಹಕಾರ, ಇಲ್ಲಿ ಅವ್ರು ಮಾಡಿದಂಥ ಅಭಿವೃದ್ಧಿ, ರಸ್ತೆ ಆಗಲಿ, ನೀರಾಗಲಿ, ಜನಸಾಮಾನ್ಯರಿಗೆ ಬೇಕಾದಂಥ ಮೇನ್ ಅನುಕೂಲಗಳು, ಸೌಲಭ್ಯ ಏನಿದೆಯೋ ಪ್ರತಿಯೊಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಹೊಸದಾಗಿ ಆಗಿರೋ 12 ಕ್ಷೇತ್ರಗಳಲ್ಲಿ ಅವ್ರು ಯಾವುದೇ ಅಭ್ಯರ್ಥಿಗಳನ್ನು ನಿಲ್ಲಿಸಲಿ, ಅವ್ರ ಪರವಾಗಿ ನಾವು ನಿಂತು ಪ್ರಚಾರ ಮಾಡಿ, ಅವ್ರ ಪಕ್ಷವಾಗಿ ನಾವು BJP ಪಕ್ಷವಾಗಿ ಪ್ರಚಾರ ಮಾಡಿ ಸಪೋರ್ಟ್ ಮಾಡ್ತೀವಿ. ಅಂದರೆ ಒಟ್ಟಾರೆ ಇಲ್ಲಿ ಪಕ್ಷ ಅಭ್ಯರ್ಥಿಗಿಂತ ಗೋಪಾಲಣ್ಣವ್ರು ಮುಖ್ಯ ಆಗ್ತಾರೆ. ಖಂಡಿತವಾಗ್ಲೂ ಗೋಪಾಲಣ್ಣವರು ನಮಗೆ 4 ಸರಿ MLA ಆಗಿ ತುಂಬ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಾರ್ಡಲ್ಲಿ ಪದ್ಮಾವತಿ ಶ್ರೀನಿವಾಸ್ ಅವರು ಫಸ್ಟ್ ಇದ್ದಂಥ ಕಾರ್ಪೊರೇಟರ್. ಅವರು ಅಷ್ಟೇ ಜನಸಾಮಾನ್ಯರೊಂದಿಗೆ ತುಂಬ ಬೆರೆತು ತುಂಬ ನಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಟ್ಟು ಜನರಿಗೆ ಏನು ಬೇಕೋ ಅನುಕೂಲಗಳು, ನೀರಿನ ವ್ಯವಸ್ಥೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆಗಳ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಕೂಡ ನಮ್ಮ ವೈಯಕ್ತಿಕವಾಗಿಯೇ ನಮ್ಮದು ಹೋಟೆಲ್ ಇದೆ ಕಮಲಾನಗರ ಮಾರ್ಕೆಟ್ ಮೇನ್ ರೋಡಲ್ಲಿ. ನಮ್ಮ ವಾರ್ಡ್ ಎದುರುಗಡೆ ಒಂದು ಕಸದ ವ್ಯವಸ್ಥೆನ ಯಾವ ಮಟ್ಟಕ್ಕೆ ಸುಧಾರಿಸೋದು ಯಾರ ಕೈಗೂ ಮಾಡೋದಕ್ಕಾಗಲಿಲ್ಲ. ಪೂರ್ತಿ ಹಗಲು ರಾತ್ರಿ ನಿಂತು ಅದನ್ನು ಸರಿಪಡಿಸೋದು ನಮ್ಮ ಪದ್ಮಾವತಿ ಶ್ರೀನಿವಾಸ್ ನಮಗೆ ಅವರಿಂದ ಸಹಕಾರ ಆಗಿದೆ. ಅಂದ್ರೆ ಈ ಬಾರಿನೂ ಪದ್ಮಾವತಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡಿದ್ರೆ ಬೆಂಬಲ ಇರುತ್ತೆ. ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಅವ್ರಿಗಿರುತ್ತೆ. ಗೋಪಾಲಣ್ಣವರು 12 ಕ್ಷೇತ್ರಗಳಲ್ಲಿ ಯಾರದೇ ನಿಲ್ಲಿಸ್ಲಿ ಅವ್ರ ಸಪೋರ್ಟ್ ಇವಾಗ ನಾವಿರ್ತೀವಿ. ನಾವು ಪ್ರಚಾರ ಮಾಡ್ತೀವಿ. ಕಾರ್ಯಕರ್ತರಾಗಿ ಮೂಲನೇ ಕಾರ್ಯಕರ್ತರು ನಮ್ಮ ಕೈಲಿ ಸಾಧ್ಯವಷ್ಟು ಮಿತಿ ಮೀರಿ ಪ್ರಯತ್ನ ಮಾಡ್ತೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಮಹಾಲಿಂಗ ಅಂತ ಹೇಳಿ. ಕಮಲಾನಗರ ಮಾರ್ಕೆಟ್ ಮೇನ್ ರೋಡಲ್ಲಿ ನಮ್ಮದು ಹೋಟೆಲ್ ಇದೆ, ಇಂಚಲಾ ಬಿರಿಯಾನಿ ಸೆಂಟರ್ ಅಂತ ಹೇಳಿ. ಊಟ ಇಟ್ಕೊಳ್ಳಿ.